ಜೀವನದಲ್ಲಿ ನಾವು ಏನು ಮಾಡಬೇಕು, ನಾವು ಯಾಕೆ ಹುಟ್ಟಿರೋದು, ನಾವು ಏನು ಮಾಡಬೇಕು, ನಾವು ಏನು ಮಾಡಿದ್ರೆ ನಮ್ಮ ಮನುಷ್ಯನಾಗ ಹುಟ್ಟಿರೋದನ್ನ ಸಾರ್ಥಕ ಆಗ್ತದೆ ಅಂತಕ್ಕಂಥ ವಿಷಯಗಳನ್ನ ಅವರು ತಿಳ್ಕೊಂಡು ಪ್ರಚಾರ ಮಾಡಿದ್ದಕ್ಕೋಸ್ಕರ ಅವ್ರನ್ನ ಇವತ್ತು ತಿಳ್ಕೊತಾ ಇದ್ದೀವಿ. ಮೋಕ್ಷ ಅಂತಕ್ಕಂಥದ್ದು ನಿಜನೇ, ಮೋಕ್ಷಕ್ಕಾಗಿಯೇ ನಾವೆಲ್ಲರೂ ಮಾಡಬೇಕು ಅಂತ. ಮೋಕ್ಷ ಅಂದರೆ ಏನು ಅಷ್ಟು ಸಲೀಸಾಗಂಥದ್ದಲ್ಲ. ಆಮೇಲೆ ಮೋಕ್ಷನ ಮಾಡಬೇಕು ಅಂದ್ರಾಗ ಪೂರ್ಣವಾದ ವಿಚಾರ ತಿಳ್ಕೊಬೇಕು. ಪೂರ್ಣವಾದ ವಿಚಾರ ಏನಪ್ಪ ಅಂದರೆ ನಾನು ಯಾರು. ಇಷ್ಟೊತ್ತು ಅಕ್ಕ ಹೇಳಿದ್ರು ಏನದು, ಮನೆಯೊಳಗಿದ್ದಾನೋ ಇಲ್ಲವೋ ಅಂತ. ಅಂದರೆ ಮನೆ ಅಂದರೆ ಏನು ಅಂದರೆ ಈ ದೇಹನೇ ಮನೆ, ಅದು ಬಿಟ್ಟರೆ ಬೇರೆ ಇಲ್ಲ. ಇನ್ನು ನಾವು ಈ ಮನೆಗಳಿಗೆ ಹೋಲಿಸ್ಕೋಬಾರ್ದು. ಮನೆ ಒಡೆಯನು ಇದ್ದಾನೋ ಇಲ್ಲವೋ ಅಂದರೆ ಅದು ಏನು ಅರ್ಥ ಅದು ಅಂದರೆ ಈ ದೇಹ ಅಂತಕ್ಕಂಥ ನಮ್ಗೆಲ್ರಿಗೂ ಗೊತ್ತೈತಿ. ಈ ದೇಹ ನಂದು, ನಾನು, ಕೈ ಕಾಲು ಕಣ್ಣು ಮೂಗು ಎಲ್ಲ ನಾನೇ ಅನ್ಕೊತಿದ್ವಿ. ಅಷ್ಟಕ್ಕೆ ನಾವು ಸೀಮಿತನ, ಅದು ನಮ್ದ, ಅದು ನಾನು ಅದು ನೋಡ್ರಿ, ನೀವು ಚಿಂತೆ ಮಾಡಿರಿ. ಈ ನಾನು ಅಂತಕ್ಕಂಥದ್ದು ಎಲ್ಲುವರೆಗೂ ಇರ್ತದೆ ಅಂದರೆ ನಿನ್ನಲ್ಲಿ ಆ ಒಡೆಯನು ಅಂತ ಹೇಳ್ತೀಯಲ್ಲ, ಆ ಒಡೆಯನು ಇರೋಷ್ಟೊತ್ತಿಗೆ ಮಾತ್ರ ನಂಗೆ ಹೇಳ್ಕೊಳಂಥದ್ದು ನಾನು ಅಂತ ಅಲ್ವಾ. ಅವನಿಗೊಂದು ಸೆಕೆಂಡ್ ನಿನ್ನಲ್ಲಿ ಶಕ್ತಿ ಕಡಿಮೆ ಆಗಲಿ, ಎಲ್ಲ ಒಂದು ಸೆಕೆಂಡ್ ಎಲ್ಲ ನಾನು ಅಂತ ತೋರಿಸ್ಲಿ, ಅದೇ ಕಣ್ಣು, ಅದೇ ಕೈ, ಅದೇ ಮೂಗು, ಅದೇ ದೇಹ, ನಾನು ಮಾಡಿದೆ, ನಾನು ಅಲ್ಲಿ ಹೋದೆ, ನಾನು ಇಲ್ಲಿ ಹೋದೆ, ಬೆಳಗಿನ ಸಾಯಂಕಾಲ ಇಷ್ಟು ಮಾಡಿದೆ, ಇಷ್ಟು ಕಾರ್ಯಕ್ರಮ ನಾವೆಲ್ಲ ಹೇಳ್ಕೊತೀವಿ. ಹಾಗೆ ಯಾರಿಂದ ಮಾಡ್ತಾ ಇರೋದು, ಯಾರು ಮಾಡಿಸ್ತಾ ಇರೋದು, ಯಾರಿಗಾಗಿ ಮಾಡ್ತಾ ಇರೋದು, ನಾವು ಏನು ಮಾಡಬೇಕು? ಯಾಕ ಇವಾಗ ಒಂದು ತತ್ವ ಹೇಳಿ, ನಾನಲ್ಲ, ನನ್ನದಲ್ಲ, ನಮ್ದೇನು ಇಲ್ಲ, ನೀನೇ ಇಲ್ಲ, ನಿನ್ನದೇ ಇಲ್ಲ, ನಿನ್ನಿಂದಲೇ. ಹಂಗೆ ನಾನು ಅಂತೆಲ್ಲ ಹೇಳ್ಕೊತೀವಲ್ಲ ಈ ದೇಹನ. ಆಗಲಿ ಈ ದೇಹ ನ್ಯಾಪ ಮಾತ್ರ ಏನು ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ, ಗಿಡ ಮರ ಪಕ್ಷಿ ಇವೆಲ್ಲ ಕೂಡ ಏನು ನೋಡ್ತೀವಿ, ಅದೇ ರೀತಿ ಇದು ಒಂದು ಇದನ್ನು ಬೇರೆ ಇರುತ್ತೆ ಅಂತ ತಿಳ್ಕೊಬೇಡ್ರಿ. ಆಗಲಿ ವಿಶೇಷವಾಗಿ ಮಾನವ ಜನ್ಮ ದೊಡ್ಡದಂತ ಯಾಕೆ ಹೇಳ್ತಾವ್ರಿ? ಮಾನವ ಜನ್ಮದಲ್ಲೇ ಹುಟ್ಟಿ ನಿನ್ನ ಜನ್ಮ ಸಾರ್ಥಕ ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದನ್ನು ವಿಭಜನೆ ಮಾಡಿ ತಿಳ್ಕೊಳ್ಳೋಂಥ ಶಕ್ತಿ ನೀನು ಕೊಟ್ಟಿರೋದ್ರಿಂದ, ನಿನ್ನಲ್ಲಿ ಜ್ಞಾನ ಇರೋದ್ರಿಂದ. 84 ಲಕ್ಷ ಜೀವರಾಶಿಗಳಲ್ಲಿ ಕೂಡ ಯಾವುದಕ್ಕೂ ಕೂಡ ಇದನ್ನು ವಿಮರ್ಶೆ ಮಾಡೋಂಥ ಶಕ್ತಿ ಇಲ್ಲ. ಎಲ್ಲದರಲ್ಲೂ ದೇವರುಂಟು, ಎಲ್ಲ ಕಡೆನೂ ದೇವರುಂಟು, ಎಲ್ಲ ಒಳಗೂ ಉಂಟು, ಹೊರಗೂ ಉಂಟು. ಆಗಲಿ ದೇವರು ಎಲ್ಲವನ್ನೇ ಅಂತ ತಿಳ್ಕೊಳ್ಳೋಂಥ ಶಕ್ತಿ ಯಾರು ಕೊಟ್ಟವನಂತ ನೀನು ಮಾತು. ಅದರಿಂದನೇ ಎಲ್ಲರೂ ಪುರಂದರದಾಸರು ಇರ್ಬೋದು, ಕನಕದಾಸರು ಇರ್ಬೋದು, ತಾತ್ನರು ಇರ್ಬೋದು, ಮಾನವ ಜನ್ಮ ಬಹಳ ದೊಡ್ಡದು, ಇದನ್ನು ಹಾಳು ಮಾಡಲಿ ಬೇಡಿ ಉಚ್ಚಪ್ಪಗಳಿರ ಅಂತ. ಏನು ಹಾಳು ಮಾಡೋದು ಅಂದರೆ ಏನು ನಾವು ತಿಳ್ಕೊಬೇಕು. ದೇಹ ನಮ್ಮದು ನಾನು ಅಂತ ಹೇಳ್ಕೊಂಡಿದ್ವಿ. ಹಾಗೆ ಇದಲ್ಲ ಅಂತಾರೆ. ಇದಲ್ಲ ಅಂದಮೇಲೆ ಬೇರೆ ಅಂತಕ್ಕಂಥವ್ನು ಎಲ್ಲವನೇ, ಅವನು ಹೆಂಗೆ ನೋಡೋದು, ಅವನ ಏನು ಹೇಳ್ತಾರೆ ದೇವ್ರ ಬಗ್ಗೆ. ಇವಾಗ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ದೇವ್ರ ಬಗ್ಗೆ ತಿಳ್ಕೊಳ್ಬೇಕು, ದೇವ್ರ ಅವನೇ, ಅವನ ಆಶೀರ್ವಾದ ಪಡಿಬೇಕು ಅನ್ನೋದೇ ಒಂದೇ ಗುರಿ. ಬೇರೆ ಬಿಟ್ಟರೆ ಬೇರೆ ಏನಾದರೂ ಐತಾ? ಬೇರೆ ಏನೂ ಇಲ್ಲ. ದೇವರು ಅಂತಕ್ಕಂಥವನು ಎಲ್ಲವನೇ. ಹಂಗಾದ್ರೆ ಅವನು ಹೆಂಗೆ ನೋಡೋದು, ಅವನನ್ನು ಗ್ರಹ ಹೆಂಗೆ ಪಡೆಯುವಂಥದ್ದು. ಮೋಕ್ಷ ಅಂತ ಬೇರೆ ಹೇಳಿದ್ರಿ. ಇವಾಗ ಮೋಕ್ಷ ಅಂದರೆ ಏನು, ಹೆಂಗೆ ಪಡೆಯುವಂಥದ್ದು? ನಮ್ಮನ್ನ ಒದಗಿಯೋದೇನೆ, ನಮ್ಮ ಆತ್ಮ ಸಾಕ್ಷಾತ್ಕಾರ ನಮ್ಮನ್ನ ಒದಗಿಯೋದೇನೆ ಮೋಕ್ಷ. ಅದರಿಂದ ಏನು ಆಗ್ತಾ ಐತೆ ಅಂದರೆ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಎರಡೇ ಪ್ರಪಂಚ ಅಂತ ಏನು ನಾವು ಕರಿತೀವಿ, ಪಂಚಭೂತಗಳು ಅಂತ ಏನು ಕರಿತೀವಿ, ಇದೆಲ್ಲ ಒಟ್ಟಾಗಿ ಸೇರಿಸಿದ್ರೆ ಎರಡೇ. ಜಡ ಶಕ್ತಿ, ಜಡ ಚೇತನ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬೇರೆ ಏನಾದಿದ್ರೆ ಹೇಳ್ಬೋದು ಯಾರು. ಇಡೀ ಪ್ರಪಂಚ ಏನು ನೀವು ಕರಿತೀರಿ, ಎಷ್ಟು ಲೋಕಗಳೇ ಇರಲಿ, ಆಮೇಲೆಲ್ಲ ಹೇಳ್ತಾರೆ 14 ಲೋಕ, ಅದು ಏನು ಎಲ್ಲ ಹೇಳ್ತಾರೆ. ಅದು ಎಷ್ಟೇ ಲೋಕ ಇರಲಿ, ನಾವು ನೋಡ್ತಾ ಇರೋದು ಪ್ರಪಂಚ ನೋಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ಇರ್ತಕ್ಕಂಥ ಏನು ಬೇಕು ಎಲ್ಲ ನೋಡ್ತಾ ಇದ್ದೀವಿ. ಗಿಡ ಮರ ಬಳ್ಳಿ, ಒಂದು ಕಟ್ಟಡ, ಇನ್ನೊಂದು ಮತ್ತೊಂದು ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲದನ್ನೂ ನೀನು ಯಾರಿದು ಅಂತ ನೋಡಿದಾಗ ಒಂದು ಜಡವಸ್ತು, ಇನ್ನೊಂದು ಚೇತನ. ಈ ಜಡಚೇತನ ಒಂದಾಗಿದ್ದಕ್ಕೋಸ್ಕರ ಈ ಪ್ರಪಂಚ ಉದ್ಭವವಾಗಿದೆ. ಪ್ರಪಂಚ ಅಂದರೆ ಅದನ್ನು ಕೂಡ ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ ಅನೇಕ ಕಥೆಗಳು ರೂಪದಲ್ಲಿ ಹೇಳ್ತಾರೆ. ಪ್ರಪಂಚ ಹೆಂಗೆ ಸೃಷ್ಟಿಯಾಯಿತು, ಏನಾಯಿತು ಅಂತಕ್ಕಂಥದ್ದು ನಾನು ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಏನು ಹೇಳಬೇಕು ಅಂದರೆ ಏನು ಇಷ್ಟಪಡ್ತೀನಿ ಅಂದರೆ, ಏನು ಈ 4 ಲೋಕ 4 ಯುಗಗಳು ಅಂತ ಏನು ಹೇಳ್ತೀವಿ, ಆ ಯುಗಗಳು ಆಗೋಕ್ಕೆ ಮುಂಚೆನೆ ನಿರಂತರವಾಗಿ ಯಾವಾಗಲೂ ಎಲ್ಲ ಕಡೆಯೂ ಇರ್ತಕ್ಕಂಥ ಚೈತನ್ಯ ಹೊಂದಿತ್ತು. ಇವಾಗಲೂ ಇರ್ತದೆ, ಮುಂದೆನೂ ಇರ್ತದೆ, ನಿನ್ನೊಳಗೂ ಐತೆ, ಎಲ್ಲ ಕಡೆನೂ ಇರ್ತದೆ. ಅದೇ ದೇವರು. ಅದನ್ನು ನೀನು ಏನು ಹೆಸರಿಂದ ಆದರೂ ಕರ, ಶಿವ ಅನ್ನು, ಪಾರ್ವತಿ ಅನ್ನು, ಲಕ್ಷ್ಮಿ ಅನ್ನು, ವೆಂಕಟೇಶ್ ಅನ್ನು,
ಕೃಷ್ಣನ್ನು ನೀನು ಏನು ಹೆಸರು ಏನು ಹೆಸರಿಂದ ಕರೆದ್ರು ಕೂಡ ಅವನಿಗೆ ಕೋಪನೂ ಬರಲ್ಲ, ನೀನು ಕರೆದೆ ಅಂತ ನಿನ್ನ ಮೇಲೆ ಪ್ರೀತಿನೂ ಆಗಲ್ಲ. ನೀನು ಏನು ಬೇಕು ಅಂತ ಕೇಳ್ತೀಯ, ನೀನು ಏನು ಬೇಕು ಅಂತ ಸಾಧನೆ ಮಾಡ್ತೀಯ, ಅದು ಕೊಡೋಂಥದ್ದು ಅವನದಷ್ಟೇ ಬಿಟ್ಟರೆ ಬೇರೆ ಅವ್ನಿಗೆ ಯಾರು ಅವ್ನಿಗೆ ಆಪ್ತಿರೋಲ್ಲ, ಅವ್ನಿಗೆ ವಿರೋಧಿದ್ರು. ಅದು ದೇವರು. ಇಲ್ಲಿ ಏನಾಯಿತು, ಹಂಗಿರೋಂಥ ಸಂದರ್ಭದಲ್ಲಿ ತನಕ ತಾನೇ ಅದು ಯಾರು ಆಶೀರ್ವಾದ ಮಾಡಿ ದೇವರಾಗಲಿ ಅಥವಾ ಇನ್ನೊಬ್ಬದಾಗಲಿ, ನೋಡಪ್ಪ ನೀನು ಇಂಥ ಸೃಷ್ಟಿ ಮಾಡು ಅಥವಾ ಇಂಥ ಬೆಟ್ಟ ಮಾಡು, ಇಂಥ ಗಾಳಿ ಮಾಡು, ಇಂಥ ಇನ್ನೊಂದು ಮಾಡು ಅಂತ ಯಾರು ಆಶೀರ್ವಾದ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ತನಗೆ ತಾನೇ ಆ ಶಕ್ತಿನ ಉಪಯೋಗಿಸ್ಕೊಂಡು, ಆ ಶಕ್ತಿನ ಏನು ದೈವ ಶಕ್ತಿ ಅಂತ ಐತೆ ಆ ಶಕ್ತಿನ ಉಪಯೋಗಿಸ್ಕೊಂಡು ಮಾಯ ಅಂತಕ್ಕಂಥ ಸೃಷ್ಟಿಯಾಗಿ, ಈ ಮಾಯನ ಏನು ಈ ಪ್ರಪಂಚದಲ್ಲಿರ್ತಕ್ಕಂಥ ಪಂಚಭೂತಗಳು ಅಂತ ನಾವು ಏನು ಹೇಳ್ತೀವಿ, ಭೂಮಿ, ಆಕಾಶ, ನೀರು, ಅಗ್ನಿ, ವಾಯು, ಇವು ತನ್ನಷ್ಟು ತಾನೇ ಸೃಷ್ಟಿಯಾಗಿದ್ದು ಇವೆಲ್ಲ ಕೂಡ ನಮಗೆ ಇರಲಿಲ್ಲ. ಈ ಸೃಷ್ಟಿ ಆದ ತಕ್ಷಣ ನೀವು ಕೆಲಸ ಏನಮ್ಮ ಅಂದರೆ ಈ ಸೃಷ್ಟಿ ಮಾಡೋದೇ ಕೆಲಸ. ಇದು ಇಡೀ ಪ್ರಪಂಚದಲ್ಲಿ ನಮ್ಗೆ ತಿಳಿದಂಗೆ ಎಷ್ಟೋ ಕೋಟಿಗಳು ನಮ್ಗೆ ಗೊತ್ತಾಗೋದೇ ಇಲ್ಲ. ಇವಾಗ ನಾನು ಅಂತ ಹೇಳ್ಕೊಂಡಾಗ ಈ ಮೈಯಲ್ಲಿ ಒಂದು ದಿನಕ್ಕೆ ಅದು ಎಷ್ಟು ಕೋಟಿ ಜಲ್ಮಗಳು ಸಾಯ್ತಾವೋ, ಎಷ್ಟು ಕೋಟಿ ಜಲ್ಮಗಳು ತಿರುಗಿ ಹೋಗ್ತಾವೋ, ಸೆಕೆಂಡ್ಗೂ ಕೂಡ, ಒಂದು ಸೆಕೆಂಡ್ಗೂ ಕೂಡ ಅವ್ರು ಅಂದ್ಕೊಂಡವೆ ನಾನು ಸಮುದ್ರದ ಈಜ್ತಾನೆ ಇದ್ದೀನಿ, ಸಮುದ್ರ ಅಂದ್ಕೊಂಡವೆ, ಅವು ಗೊತ್ತೇ ಆಗಲ್ಲ ಇದ್ರ ರಕ್ತದಲ್ಲಿ ಈ ಕಣ ಇದೆ, ಇಲ್ಲಿ ಸಾಯ್ತೀನಿ, ನಾನು ತಿರುಗಿ ಹುಡ್ತೀನಿ ಅಂತ. ಎಷ್ಟು ಕೋಟ್ಯಾನು ಜನ್ಮ ಇರ್ತಾವೋ, ಇವೆಲ್ಲ ಕೂಡ ಯಾರಿಂದ ಆಗ್ತೈತೆ ಅಂದರೆ ದೇವ್ರು ನೀನು ಮಾಡೋಂಗೆ, ದೇವ್ರ ಆಶೀರ್ವಾದನ ಕೊಡು. ಈ ಮಾಯ ಅಂತಕ್ಕಂಥದ್ದು ಆ ದೇವ್ರ ಶಕ್ತಿನ ಪಡ್ಕೊಂಡು ತನಗೆ ತಾನೇ ಸೃಷ್ಟಿಯಾಗಿ ಇದೆಲ್ಲ ಕೂಡ ಸೃಷ್ಟಿ ಮಾಡೋಕ್ಕೆ ಶುರುವಾಯಿತು. ಹಂಗೆ ಸೃಷ್ಟಿಯಾಗಿದ್ದು ಅದರಲ್ಲಿ ನಾವು ಕೂಡ ಸೃಷ್ಟಿ ಆದರೆ ಇದಕ್ಕೆ ನೀವು ಹೆಂಗೆ ಎಕ್ಸಾಂಪಲ್ ನೀವು ಕೊಡಬೇಕು ಕೇಳಬೇಕು ಅನ್ನೋದಾದರೆ ಹೆಂಗೆ ಸೃಷ್ಟಿ ಆಗ್ತದೆ ಏನು ಅಂತ. ಒಬ್ಬ ಕುಂಬಾರನಿರ್ತಾನೆ, ಅವನು ಮಣ್ಣು ಎಲ್ಲ ಹದ ಮಾಡ್ತಾನೆ. ಹದ ಮಾಡಿ ಒಂದು ಮಡಿಕೆನೋ ಒಂದು ಬಟ್ಲೋ ಇನ್ನೊಂದು ಏನೋ ಒಂದು ಮಾಡಬೇಕು. ಅವ್ನು ಮಾಡಿದ್ರೆ ನಮ್ಮ ಜೀವನ ಮಾಡೋಕ್ಕೆ ಶುರು ಮಾಡಿದಾಗ ಅವನ ಕೈ ಆಗ್ತಾನೋ ಇಲ್ಲೋ ಅನ್ನೋಷ್ಟೊತ್ತಿಗೆ ಅಲ್ಲಿ ಒಂದು ಸ್ಥಳ ಗ್ಯಾಪ್ ಶುರು ಆಗ್ತದೆ. ಆ ಗ್ಯಾಪ್ ಶುರುವಾದ್ರೆ ಆ ಮಡಿಕೆ ಆಗೋದು, ಇಲ್ಲಿದ್ರೆ ಮುದ್ದೆ ಅದು. ಅವನು ಎಷ್ಟು ದಿನಗಳು ಮಣ್ಣು ತಂದು ನೀರು ಹಾಕಿ ಉದ್ದು ಏನು ಮಾಡಿದ್ರು ಕೂಡ ಅವ್ನು ತಯಾರು ಮಾಡೋಕ್ಕೆ ಶುರು ಮಾಡೋಷ್ಟೊತ್ತಿಗೆ ತಯಾರು ಮಾಡೋನ ಕೈ ಹಾಕವನಂದ್ರೆ ಅಲ್ಲಿ ಪ್ಲೇಸ್ ಬೇಕು, ಪ್ಲೇಸ್ ಇದ್ರೇ ಆ ಮಡಿಕೆ ಆಗೋಂಥದ್ದು, ಅವನು ಕುಂಬಾರನ ಆಗುವಂಥದ್ದು. ಆ ಪ್ಲೇಸ್ ಯಾವುದಮ್ಮ ಅಂದರೆ ಅದನ್ನು ನಾವು ಹೇಳಿದ್ವಿ, ಚೇತನ ಜಡ ಎರಡು ಮಿಕ್ಸ್ ಆದ್ರೇ ನಾನು ಅಂತಕ್ಕಂಥ ಉದ್ಭವ ಆಗೋದು. ನಾನಂತ ಉದ್ಭವ ಆದಾಗೇನೆ ನಾನೇನು ಮಾಡಬೇಕು, ನಾನೇನು ಆಗಬೇಕು, ನಾನೇನು ಮಾಡ್ತಾ ಇದ್ದೀನಿ, ಇವೆಲ್ಲ ಕೂಡ ಉತ್ಪತ್ತಿ ಆಗ್ತಕ್ಕಂಥ. ಆ ಮಡಿಕೆ ಒಳಗಡೆ ಯಾವಾಗ ಸ್ಥಳ ಕೊಟ್ಟೋನು ಯಾರಮ್ಮ, ಸ್ಥಳ ಕುಂಬಾರನೇನೋ ಮಡಿಕೆ ಮಾಡೋದು ಪ್ರಯತ್ನ ಬಿದ್ದು ಏನು ಈ ಪಂಚಭೂತಗಳು ಏನವೆ ಇವೆಲ್ಲ ಕೂಡ ಮಾಡ್ತಾ ಇರೋದು ಅದೇ ಕೆಲಸನೇ. ಅದಕ್ಕೆ ಇದು ಉದಾಹರಣೆ. ನಾನು ಅಂತ ದೇಹ ಅನ್ಕೊತಾ ಇದ್ದೀವಲ್ಲ, ಈ ದೇಹ ಹೆಂಗಾಯ್ತು ಅಂದ್ರೆ ಆ ಕುಂಬಾರನ ಮಾಡ್ತಾ ಇರೋದು, ಆ ಮಾಯ ಅಂತಕ್ಕಂಥ ಮಾಡ್ತಾ ಇರೋದು. ಆ ಮಾಯ ಒಳಗೆ ದೇವ್ರು ಅಂತಕ್ಕಂಥದ್ದು ಹೆಂಗ್ ಸೇರಿದ್ನು ದೇವ್ರು ಅವನ ಅನ್ನೋದು ಪ್ರಶ್ನೆಗೆ ಉತ್ತರ. ಈ ಏನು ಮಡಿಕೆ ಮಾಡ್ತಾನೆ ಅವನು ಕೈ ಆಗೋಷ್ಟೊತ್ತಿಗೆ ಅಲ್ಲಿ ಗ್ಯಾಪ್ ಶುರುವಾಗ್ತದೆ. ಆ ಗ್ಯಾಪ್ ಇಲ್ಲ ಅಂದರೆ ಅಲ್ಲಿ ಮಡಿಕೆ ಆಗಲ್ಲ. ಮಡಿಕೆ ಆದರೆ ಅದಕ್ಕೇನಾದ್ರೂ ಉಪಯೋಗಿಸೋಕ್ಕಾಗೋದು, ಅದಕ್ಕೆ ಮಡಿಕೆ ಅಂತ ಹೆಸರು ಬರೋ ಅಂಥದ್ದು. ಆ ರೀತಿಯಾಗಿ ಯಾವಾಗ ಈ ಪಂಚಭೂತಗಳು ದೇಹನ ಯಾವಾಗ ಸೃಷ್ಟಿ ಮಾಡಿದ್ವೋ, ಸೃಷ್ಟಿ ಮಾಡೋಷ್ಟೊತ್ತಿಗೆ ಅದಕ್ಕೆ ಶಕ್ತಿ ಬೇಕು. ಆವಾಗಲೇ ಕೂಡ ಅದಕ್ಕೆ ಯಾವಾಗ ಈ ಏನು ಗ್ಯಾಪ್ ಅಂತಕ್ಕಂಥದ್ದು ಮಡಿಕೆಯಲ್ಲಿ ಸೇರ್ತದೋ ಆ ರೀತಿಯಲ್ಲಿ ಅವನಲ್ಲಿ ಸೇರ್ತದೆ. ಅದು ಎಂಥದ್ದು ಅಂದರೆ ಅದೇ ನಿಜವಾದ ದೇವರು. ಅದು ನೋಡಬೇಕು ಅಂತ ನೀವೆಲ್ಲ ತತ್ವಗಳು ಇಷ್ಟು ಜನ ಹೇಳ್ತಕ್ಕಂಥ ಆತ್ಮರಾಗ್ಬೋದು. ಶಂಕರಾಚಾರ್ಯರು ಅವ್ರಿಗೆ ಯಾವ ಶಕ್ತಿ ಇತ್ತು, ಅದು ಹೆಂಗೆ ಹುಟ್ಟಿದ್ರು, ಅದು ಏನು ಆ ಮಹಾ ದೇವ್ರ ಏನು ಆ ಸೃಷ್ಟಿ ಅಂತಕ್ಕಂಥದ್ದು ಏನೈತೆ ಅದರಲ್ಲಿ ಏನು ನಾವು ಹೇಳ್ತಾ ಇದ್ದೀವಿ ದೇವರು ಅಂತ ಏನು ಹೇಳ್ತಾ ಇದ್ದೀವಿ, ಅವನೇ ಸೃಷ್ಟಿ ಮಾಡಿ ಹೋಗೋ ಅಂತ ಹೇಳಿ ಕಳಿಸಿದ್ದು. ಏನೋ ಇನ್ನು ಬೇರೆ ಮಾರ್ಗನೇ ಇಲ್ಲ, ಇನ್ನು ಯಾರು ಆ ಜ್ಞಾನನೂ ಬರಲ್ಲ. ಸಾಮಾನ್ಯವಾಗಿನು 8ನೇ ವರ್ಷಕ್ಕೆ ವೇದಗಳು ಶುರು ಮಾಡಿದಂಥ ಮಹಾಪುರುಷನು ಅಂಥವನು 3 ಸರಿ ಭಾರತನ ತಿರುಗಿ ಪ್ರತಿ ಜಾಗದಲ್ಲೂ ಕೂಡ ಒಂದು ದೇವ್ರು ಎಂಥವನು ಅವನೇ ನೋಡ್ರಿ ಅಂತ ಹೇಳ್ಕೊಟ್ಟ ನಮ್ಮ ಮಹಾಪುರುಷ. ಅಂದರೆ ನಮ್ಮ ಇಡೀ ನಮ್ಮ ಭಾರತಕ್ಕೆ ಕೀರ್ತಿ ತಂದುಕೊಟ್ಟವನು ಯಾರಾದರೂ ಅವರೇ ಅಂದರೆ ಶಂಕರಾಚಾರ್ಯ. ಅಂಥದ್ದನ್ನ ಎಲ್ಲರಿಗೂ ತಿಳಿಸಿ ನೀವು ಈ ರೀತಿ ಆಗಬೇಕು. ದೇವರು ಅಂತಕ್ಕಂಥವ್ನು ಎಲ್ಲವನೇ ಅಂದರೆ ನಿನ್ನೊಳಗೆ ಇರೋದು ಬ್ಯಾರೆ ಇನ್ನೆಲ್ಲಿ. ಯಾಕೆ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಭಕ್ತಿ ಬರಬೇಕು, ನಮ್ಮಲ್ಲಿ ಅವನ ಮೇಲೆ ಪ್ರೀತಿ ಬರಬೇಕು,
ನಮ್ಮಲ್ಲಿ ಆಕಾಂಕ್ಷೆಗಳು ಅವನ ಮೇಲೆ ಹುಟ್ಟಬೇಕು, ಅವನಿದ್ರೆ ನಮ್ಗೆ ಆಗ್ತದೆ ಅಂತಕ್ಕಂಥ ಭಾವನೆ ಬರಬೇಕು. ಅದಕ್ಕೋಸ್ಕರ ನಾವೆಲ್ಲ ಕೂಡ ವಿಗ್ರಹ ಪೂಜೆ ಮಾಡಿದ್ವಿ. ಮಾಡ್ಕೊಡ್ದು ಅಂತಲ್ಲ, ಮಾಡಬಾರ್ದು ಅಂತಲ್ಲ. ಇದು ನಾನು ಹಿಂಗೆ ಹೇಳಿದ್ರೆ ಏನಂತದೆ ಅಪಾರ್ಥ ತಿಳ್ಕೊತಾರೆ, ಏನಂತ ನೋಡಪ್ಪ ಇದು ಪೂಜೆನೆ ಮಾಡ್ಕೊಡ್ತು ಅಂತ ಹೇಳಿದ್ನು ಅಂತ. ಕಾರಣ ಯಾಕಂದ್ರೆ ಈಗ ಒಂದೇ ಮೆಟ್ಲು ನೀನು ಹೋಗ್ಬೇಕು ಮೇಲ್ಗಡೆ, ಏನು ಮೇಲ್ಗಡೆಯಿಂದ 8ನೇ ಮೆಟ್ಲು 5ನೇ ಮೆಟ್ಲು ಮಾಡಿಕ್ಕೆ ಹೋಗ್ಬೋದು, ಅಥವಾ ಒಂದು ಮಾಲ್ಗೆ ಹೋಗ್ಬೋದು, ಅಥವಾ ಇನ್ನೊಂದು ಕೆಲ್ಗೆ ಹೋಗ್ಬೋದು. ಎಲ್ಲ ಮೆಟ್ಲು ಹತ್ತಿ ಹೋದ್ರೆ ನಿನ್ ಕಿಲ್ಲ ಅಲ್ಲಿರ್ತಕ್ಕಂಥ ಫಲ ಸಿಗ್ತದೆ. ನಾನು ಮೊದಲೇ ಮೆಟ್ಲನ್ನ ಇರ್ತಿದ್ನಪ್ಪ, ನಾನು ಬೇಡ 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 ಅಂದರೆ ಕುತ್ಕೊಂಡು ತಿನ್ನೋ. ಮೊದಲೇ ಮೆಟ್ಲಲ್ಲಿ ಕುತ್ಕೊಂಡಿರೋ ನಾವು ಯಾರು ಬೇಡ ಅಂದ್ವಿ? ಭಕ್ತಿನೇ ನನ್ಗೆ ಸಾಕು ಅನ್ನಂಗಿದ್ರೆ, ಅದರಲ್ಲೂ ಕೂಡ ಭಕ್ತಿ ಎಲ್ಲಕ್ಕೂ ಅಡಿಪಾಯ. ಭಕ್ತಿನೇ ನನಗೆ ಬೇಕು ಅನ್ನಂಗಿದ್ರು ಕೂಡ ಪೂರ್ಣ ವಿಚಾರ ತಿಳ್ಕೊಂಡು ನಾನು ಯಾರು, ನಾನು ಏನು ಬೇಕು ಅಂತ ಕೇಳೋಂಥ ಶಕ್ತಿ ನಿನ್ನಲ್ಲಿದ್ದರೆ, ನೀನು ಆ ವಿಚಾರವನ್ನು ತಿಳ್ಕೊಂಡು ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕು, ನಾನು ಏನು ಮಾಡಿದ್ರೆ ಈ ಜನ್ಮ ಪಾವನೆ ಆಗ್ತದೆ, ಇವಾಗ ಏನೋ ಮೋಕ್ಷ ಅಂತ ಹೇಳಿದ್ರಿ, ಅದನ್ನು ಸಾಧನೆ ಮಾಡ್ಬೇಕಾದ್ರೆ ಏನಾಗ್ತದೆ ನಾವು ವಿಷಯ ತಿಳಿದಿದ್ರೆ ಭಕ್ತಿನೇ ಸಾಕು. ಅದು ತಿಳಿಯಂಥದ್ದು ಬೇಕಲ್ಲ, ಭಕ್ತಿಯಿಂದ ತಿಳಿಯಲ್ಲ, ಜ್ಞಾನದಿಂದ ತಿಳಿಯುವಂಥದ್ದು. ಜ್ಞಾನ ಅಂತಕ್ಕಂಥದ್ದು ಪ್ರತಿ ನಿನ್ನ ಮೇಲೇನೆ ಪ್ರಯೋಗ ಮಾಡಬೇಕು. ಬೇರೆ ಬೇರೆಲ್ಲ ಪ್ರಯೋಗ ಮಾಡೋದು ಏನು ಪ್ರಯೋಜನ ಇಲ್ಲ. ನಿನಗೆ ನೀನೇ ಪ್ರಯೋಗ ಮಾಡ್ಕೊಬೇಕು. ಒಬ್ಬ ಹುಡುಗನ ಒಂದು ಶಾಲೆಗೆ ಸೇರಿಸಿದಾಗ ಅವ್ರ ತಂದೆ ಏನೋ ನೋಡೋ A to Z ಬಿಡ್ದಿರ ಏನು ಬಂದು ಕೂಡ ನೀನು ಓದಬೇಕು. ಆಯ್ತಪ್ಪ. ಆ ಮಾಸ್ಟರ್ ಏನು ಹೇಳಿದ್ರು, ನೋಡ ನಾನು ಅ ಇಂದ ಅಮ್ಮ ಏನು ಕಾಗುಂತ ಏನೈತೆ ಅಲ್ಲಿವರೆಗೂ ಕೂಡ ಪ್ರತಿಯೊಂದು ಅಕ್ಷರ ಇದು ಕಲ್ತ್ರೆ ನೀನೆಲ್ಲ ಕಲ್ತಂಗೆ, ಇದನ್ನು ಬಿಡ್ದಿರ ಕಲಿಬೇಕು ಅಂತ. ಆಯ್ತು ಸ್ವಾಮಿ, ಸರಿ 1ನೇ ಕ್ಲಾಸ್ ಆಯಿತು, ಅವನ್ನೆಲ್ಲ ABCD ಅದಕ್ಕೆ ಅಂತ ಕಲ್ತ್ನು. ಇದು ಆಹಾ ಹಿಂದ ಕಾಕ ಜ್ಞಾನ ಇಲ್ಲಿವರೆಗೂ ಕಲ್ತ್ನು. 1ನೇ ಕ್ಲಾಸ್ ಆಯಿತು, 2ನೇ ಕ್ಲಾಸ್ ಹೋಗಿ 2ನೇ ಕ್ಲಾಸ್ ಹೋದಾಗ 2ನೇ ಕ್ಲಾಸಾಗ ಆ ಟೀಚರ್ ಬಿಟ್ಬಿಟ್ಟು ಏನೇನು ಬರ್ತದೆ ನನಗೆಲ್ಲ A to Z ಬರ್ತದೆ ಹೇಳು. ಅವನೇನು ಮಾಡಿದೆ, ಅದು ABCD ಹೇಳು. ಮುಂದಕ್ಕೇನ ನಮ್ಮ ತಂದೆ ಹೇಳಿರೋದು, ನಮ್ಮ ಗುರುಗಳು ಹೇಳಿರೋದು ಕಲಿಬೇಕು, ನಾನು ಅದು ಕಲ್ತೀನಿ. ಅವನಿಗೆ ಎಷ್ಟು ಇನ್ನು ಬೇರೆ ಏನು ಹೇಳ್ಕೊಟ್ರು ಅವ್ನು ಕಲಿಯೋಕೆ ಬುದ್ಧಿ ಇರಲಿಲ್ಲ, ಅವನ ಕಾಲಕ್ಕೆ ಸೀಮಿತ ಆಗ್ಬಿಟ್ಟವು. ಈ ಭಕ್ತಿ ಅನ್ನೋದು ಹಂಗೇನೆ, ಮುಂದಕ್ಕೆ ಹೋಗೋದೇನು ಬೇಡ, ಭಕ್ತಿನ ಸಾಕು. ಏನಿಂದ ಜಗ್ಗುವಕ್ಕೆ ಕಲಿಬೇಕಾಗಿರೋದು ಅದರಲ್ಲಿ ಇರ್ತಕ್ಕಂಥ ಅಕ್ಷರನ ಮಿಕ್ಸ್ ಮಾಡಿ ಹೇಳಿದ್ರೆ ಅಷ್ಟೇ ಜ್ಞಾನ. ತಾತನವ್ರು ಹೇಳ್ತಾರೆ, ತಲಚಿನಪ್ಪುಡೆ ತನುವುಲೋ ನ ತಪ್ಪುಕೊಂಡ ಚೂಡಬಚ್ಚಿನ ಅಂದರೆ, ನೀನು ಬೇಕು ಅಂತ ಇಷ್ಟಪಟ್ಟಿದ್ದಾದರೆ, ನೀನು ಅವನ ಮೇಲೆ ಗಮನ ಇಟ್ಟಿದ್ದಾದರೆ, ನೀನು ಅವನಕ್ಕಾಗಿ ಕಷ್ಟಪಟ್ಟಿದ್ದಾದರೆ, ತಪ್ಪದಿರ ನೋಡ್ತೀಯ ನೀನು ನೀನು ದೇಹದೊಳಗೆ ನೀನು ನೋಡ್ಬೋದು ಅಂತ. ಸುಳ್ಳು ಹೇಳ್ತಾನೆ ತಾತನವರು. ಎಷ್ಟು ದಿನ ನೀನು ನಾನು ಯಾರು ಅಂತ ತಿಳ್ಕೊಂಡು ನೀನು ಜೀವನ ಮಾಡ್ತೀಯಲ್ಲ, ಅದೇ ನೀನು ಮಾನವದಲ್ಲಿ ಹುಟ್ಟಿರೋದಕ್ಕೆ ಸಾರ್ಥಕ ಆಗೋಂಥದ್ದು, ನಿನ್ನ ಜನ್ಮ ಪಾವನ ಆಗೋಂಥದ್ದು, ನಿನ್ನ ಜನ್ಮ ಮೋಸ ಆಗೋಂಥದ್ದು. ಪ್ರತಿದಿನ ಎಷ್ಟೇ ಕೆಲಸ ಇದೆ, ಅಥವಾ ನಾನು ಪೂಜೆ ಮಾಡೋದು ಹೆಚ್ಚು ಕಮ್ಮಿ ಆಯಿತಾ, ಮಂತ್ರ ಹೇಳೋದು ಹೆಚ್ಚು ಕಮ್ಮಿ ಆಯಿತಾ ಚಿಂತೆ ಮಾಡಬೇಡಿ. ಅದರಿಂದ ನಮಗೇನು ಬರೋಂಥದ್ದು ಏನಿಲ್ಲ. ನೀನು ಏಕಾಂತವಾಗಿ ಕೂತ್ಕೊಂಡು ನಿಜವಾಗಿ ನಾನೇ ದೇವರು ಅಂತಕ್ಕಂಥ ಮನೆಯಲ್ಲಿ ಸೃಷ್ಟಿ ಮಾಡ್ಕೊಳ್ರಿ, ಗಟ್ಟಿ ಧೈರ್ಯ ಮಾಡ್ಕೊಳ್ರಿ, ಶಬ್ದ ಇಲ್ದಿರೋ ಕಡೆ ಕೂತ್ಕೊಳ್ರಿ. ನಿನ್ನ ಕೈಯಲ್ಲಿ ಕುತ್ಕೊಳಕ್ಕೆ ಆಯ್ತಾ ಕೂತ್ಕೋ, ಚೇರ್ ಮೇಲೆ ಆಯ್ತಾ ಕೂತ್ಕೋ, ಮಲ್ಕೊಳ್ಬೇಕಾ ಮಲ್ಕೊ. ನೀನು ಮನಸ್ಸನ್ನ ಅವನ ಮೇಲೆ ನಿಲ್ಸಂಥದ್ದಷ್ಟೇ ನಿನ್ನ ಕರ್ತವ್ಯ.